ಹಾಯ್ ವೆಲ್ಕಮ್ ಟು VTA ಗುರು. ಇಲ್ಲಿ ನೋಡ್ತಿರುವಂಥ ಪ್ರಾಜೆಕ್ಟು ಅಂಡರ್ ವಾಟರ್ ಆಡಿಯೋ ಆ್ಯಂಡ್ ಡೇಟಾ ಟ್ರಾನ್ಸ್ಮಿಷನ್ ಯೂಸಿಂಗ್ ಲೈಫೈ ಟೆಕ್ನಾಲಜಿ. ಸೊ ಅದರಿಂದ ರೆಡಿ ಮಾಡಿರುವಂಥ ಪ್ರಾಜೆಕ್ಟ್ ಇದು. ನಾನು ಆಲ್ರೆಡಿ ನನ್ನ ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿ ಯೂಟ್ಯೂಬಲ್ಲಿ ಕೂಡ ಓಪನ್ ಮಾಡಿದ್ದೀನಿ ಮ್ಯೂಸಿಕ್ಕು. ಸೊ ನಿಮ್ಗೆ ತೋರಿಸ್ತೀನಿ ಡೆಮೋ. ಅದಕ್ಕಿಂತ ಮುಂಚೆ ಏನೇನು ಕಾಂಪೊನೆಂಟ್ಸ್ ಯೂಸ್ ಮಾಡಿವ ಅಂತ ನೋಡೋಣ. ಇದು ಸೋಲಾರ್ ಪ್ಯಾನಲು, ಸ್ವಿಚಸ್ಸು, ಪವರ್ ಸಪ್ಲೈ, ಆರ್ಡಿನೋ ಬೋರ್ಡು, ಸ್ಪೀಕರು. ಸೊ ಈ ಕಡೆ ಬಂದರೆ ಲೇಸರು, ಇದು ISD 1820 ವಾಯ್ಸ್ ರೆಕಾರ್ಡರ್ ಆ್ಯಂಡ್ ಪ್ಲೇಬ್ಯಾಕ್ ಮಾಡ್ಯೂಲು, ಆಡಿನೋ ಮತ್ತು ಪವರ್ ಸಪ್ಲೈ, ಸ್ವಿಚಸ್. ಇದು ಆಡಿಯೋ ಜಾಕು. ನನ್ನ ಲ್ಯಾಪ್ಟಾಪ್ ಕನೆಕ್ಟ್ ಮಾಡೀನಿ. ಸೊ ಯೂಟ್ಯೂಬ್ ಕೂಡ ಓಪನ್ ಮಾಡಿದ್ದೀನಿ. ಇವಾಗ ನಾನು ಆನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಓಕೆನಾ, ಸಾಂಗ್ನ ಪ್ಲೇ ಮಾಡೋಣ. ಈ ಲೇಸರಿಂದೆಲ್ಲ ಕರೆಕ್ಟಾಗಿರಬೇಕು, ಇಲ್ಲಾಂದರೆ ನಮಗೆ ಸಾಂಗ್ ಕರೆಕ್ಟಾಗಿ ಕೇಳಿಸಲ್ಲ. ಓಕೆ, ಸಾಂಗ್ ಪ್ಲೇ ಆಗ್ತದೆ ನೋಡ್ರಿ, ಕೇಳಿಸ್ತದಲ್ವಾ ನಿಮಗೆ? ಸೊ ಮ್ಯೂಸಿಕ್ ನಿಮಗೆ ಬರ್ತಾ ಇದೆ. ಸೊ ಔಟ್ಪುಟ್ ಅನ್ನೋದು ಬರ್ತಾ ಇದೆ. ಇವಾಗ ನಾನು ಏನಾದರೂ ಆಬ್ಸ್ಟಿಕಲ್ಸ್ ಅಂಡರ್ ವಾಟರ್ನಲ್ಲಿ ಏನೇನೋ ಆಬ್ಸ್ಟಿಕಲ್ಸ್ ಬಂದರೆ ಸ್ಟಾಪ್ ಆಗುತ್ತೆ ನೋಡಿರಿ. ನನ್ನ ಕೈ ಇಟ್ಟರೆ ಸ್ಟಾಪ್ ಆಗ್ತದೆ. ಸೊ ಆಬ್ಸ್ಟಿಕಲ್ ಏನಾದರೂ ಬಂದರೆ ಸ್ಟಾಪ್ ಆಗುತ್ತೆ, ಡೇಟಾ ಟ್ರಾನ್ಸ್ಫರ್ ಆಗಲ್ಲ. ನೀವಿಲ್ಲಿ ವಾಟರ್ ಕೂಡ ಇಟ್ಟು ಟೆಸ್ಟ್ ಮಾಡ್ಬೋದು. ಇವಾಗ ನಾವು ಮ್ಯೂಸಿಕ್ ನೋಡಿದ್ದಾಯಿತು. ಸೊ ಸ್ಟಾಪ್ ಮಾಡ್ತೀನಿ ಮ್ಯೂಸಿಕ್ಕು. ಈ ಸ್ವಿಚ್ ಏನಿದೆಲ್ಲ ಇದನ್ನು ತೆಗೆದುಬಿಡ್ತೀನಿ. ಇವಾಗ ನಾವು ನಮ್ಮ ಒಂದು ರೆಕಾರ್ಡ್ ವಾಯ್ಸಿಂದ ಯಾವ ರೀತಿ ನಾವು ಸೆಂಡ್ ಮಾಡೋದು ನೋಡೋಣ. ನಿಮಗೆ 3 ಬಟನ್ಸ್ ಕಾಣಿಸ್ತಾ ಅಲ್ವಾ? ಈಗ ಮೊದಲಿಗೆ ಇದು ರೆಕಾರ್ಡ್ ಮಾಡೋದು, ರೆಡ್ ಬಟನ್ ಇದೆಯಲ್ಲ, ಈ ರೆಡ್ ಬಟನ್ ರೆಕಾರ್ಡ್ ಮಾಡೋದು. ಇದ್ರ ಬದಲಾಗಿರುವಂಥ ಬಟನ್ನು ನೀವು ರೆಕಾರ್ಡ್ ಮಾಡಿದ್ದನ್ನು ಒಂದೇ ಟೈಮ್ ಫುಲ್ಲಾಗಿ ಕಳಿಸೋದು. ಇದು ಬಾಜು ಇರುವಂಥ ಬಟನ್ನು ನೀವು ಎಷ್ಟು ರೆಕಾರ್ಡ್ ಮಾಡಿರ್ತಲ್ಲ, ನಿಮ್ಗೆ ಏನು ಅಂದರೆ ಲಾಸ್ಟಲ್ಲಿ ಬೇಡ ಬೇಕು ಅಂತ ಏನು ಹೇಳಿರ್ತಾರೆ. ಸೊ ಅದನ್ನು ಹೇಳೋದು ಬೇಕಾಗಿಲ್ಲ ಅಂತಂದರೆ ಅಲ್ಲಿ ತನಕ ಹೋಗಿ ಇದು ಹೋಲ್ಡ್ ಮಾಡಬೇಕು. ನಾನು ನಿಮ್ಗೆ ಡೆಮೋ ತೋರಿಸ್ತೀನಿ. ಇದನ್ನು ರೆಕಾರ್ಡ್ ಮಾಡಿಬಿಟ್ಟು ಹೆಲೋ ವೆಲ್ಕಮ್ ಟು VTA ಗುರು. ಸೊ ಇದನ್ನು ನಾನು ಈ ಬಟನ್ ಇದೆಲ್ಲ ಪ್ರೆಸ್ ಮಾಡ್ತೀನಿ ನೋಡ್ರಿ. ಇಲ್ಲಿ ಅಷ್ಟೇ ಹೋಯ್ತು. ನಮ್ಗೆ ಬರೀ ಹೆಲೋ ಅಷ್ಟೇ ಬೇಕಿತ್ತಂದರೆ ಹೋಲ್ಡ್ ಮಾಡಬೇಕು ಅಷ್ಟೇ. ಹೆಲೋ ಅಂತ ಅಷ್ಟೇ ಬಂತು. ಇವಾಗ ನಾನು ಹೆಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು VTA ಗುರು. ಇವಾಗ ಬರೀ ಹೆಲೋ ಸ್ಟೂಡೆಂಟ್ಸ್ ಅಷ್ಟೇ ಬೇಕಂದರೆ ಅಷ್ಟೇ, VTA ಗುರು ಬರಲ್ಲ ನೋಡಿರಿ. ಹೆಲೋ ಸ್ಟೂಡೆಂಟ್ಸ್ ಅಷ್ಟೇ. ಹೆಲೋ ಸ್ಟೂಡೆಂಟ್ಸ್ ಬೇಕು, ಫುಲ್ ಹೋಲ್ಡ್ ಮಾಡಬೇಕು. ಇದನ್ನು ಹೋಲ್ಡ್ ಮಾಡೋ ಅವಶ್ಯಕತೆ ಇಲ್ಲ, ಒಂದ್ಸತಿ ಪ್ರೆಸ್ ಮಾಡಿದರೆ ಸಾಕು. ಓಕೆನಾ? ಇನ್ನು ಮತ್ತೆ ನಂಗೆ ಬೇರೆ ರೆಕಾರ್ಡ್ ಮಾಡ್ಬೇಕಂದ್ರೆ ಮತ್ತೆ ಹೋಲ್ಡ್ ಮಾಡಬೇಕು, ರೆಕಾರ್ಡ್ ಮಾಡಬೇಕು, ಮತ್ತೆ ಸೆಂಡ್ ಮಾಡಬೇಕು. ಈ ರೀತಿ ಈ ಒಂದು ಪ್ರಾಜೆಕ್ಟ್ ವರ್ಕ್ ಆಗ್ತಾ ಇರೋದು. ಇದು ಅಂಡರ್ ವಾಟರ್ ಆಡಿಯೋ ಆ್ಯಂಡ್ ಡೇಟಾ ಟ್ರಾನ್ಸ್ಮಿಷನ್ ಯೂಸಿಂಗ್ ಲೈಫೈ ಟೆಕ್ನಾಲಜಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.